ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕೇಂದ್ರದಿಂದ ಟಾರ್ಗೆಟ್ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಸಾಕ್ಷಿ ಇಲ್ಲದೆ ಪಕ್ಷ ಹಾಗೂ ಮುಖಂಡರ ಮೇಲೆ ತನಿಖೆ ಮಾಡಲ್ಲ. ನ್ಯಾಷನಲ್ ಹೆರಾಲ್ಡ್ ಪಬ್ಲಿಕ್ ಟ್ರಸ್ಟ್ ಪಬ್ಲಿಕ್ ಆಸ್ತಿ ಲಪಟಾಯಿಸಿದ್ದಾರೆ. ಆ ವಿಚಾರವಾಗಿ ಡಿಕೆ ಶಿವಕುಮಾರ್ಗೆ ತನಿಖೆಗೆ ಬರಲು ಹೇಳಲಾಗಿದೆ. ಈ ರೀತಿ ಡಿಕೆಶಿ ಮಾತಾಡೋದು ಮೂರ್ಖತನದ ಪರಮಾವಧಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಈ ದೇಶದಲ್ಲಿ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಅಂತ ಒಂದಿದೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಒಂದು ಪುರಾವೆ ಇಲ್ಲದೆ ಯಾರದೇ ಒಂದು ರಾಜಕೀಯ ಮುಖಂಡರ ಬಗ್ಗೆ ಮೇಲೆ ಆಗಲಿ ಪಕ್ಷದ ಮೇಲಾಗಲಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ಗಾಂಧಿ ಕುಟುಂಬ ಒಂದು ಪಬ್ಲಿಕ್ ಟ್ರಸ್ಟ್ ಅನ್ನ ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಟ್ರಸ್ಟಿಗಳನ್ನ ಅದರಿಂದ ತೆಗೆದುಹಾಕಿ ಇವರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಟ್ರಸ್ಟ್ ಒಳಗೆ ಸೇರಿಸಿ ಆಸ್ತಿಯನ್ನು ಲಪಟಾಯಿಸಿರುವಂತದ್ದು ಇವತ್ತು ಬಹಿರಂಗವಾಗಿದೆ, ಜಗಜ್ಜಾಹೀರಾಗಿದೆ. ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವತ್ತು ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಇದು ತೇಜೋವಧೆ ಅಥವಾ ಪೊಲಿಟಿಕಲ್ ವೆಂಡೇಟಾ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕೇಂದ್ರದಿಂದ ಟಾರ್ಗೆಟ್ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಸಾಕ್ಷಿ ಇಲ್ಲದೆ ಪಕ್ಷ ಹಾಗೂ ಮುಖಂಡರ ಮೇಲೆ ತನಿಖೆ ಮಾಡಲ್ಲ. ನ್ಯಾಷನಲ್ ಹೆರಾಲ್ಡ್ ಪಬ್ಲಿಕ್ ಟ್ರಸ್ಟ್ ಪಬ್ಲಿಕ್ ಆಸ್ತಿ ಲಪಟಾಯಿಸಿದ್ದಾರೆ. ಆ ವಿಚಾರವಾಗಿ ಡಿಕೆ ಶಿವಕುಮಾರ್ಗೆ ತನಿಖೆಗೆ ಬರಲು ಹೇಳಲಾಗಿದೆ. ಈ ರೀತಿ ಡಿಕೆಶಿ ಮಾತಾಡೋದು ಮೂರ್ಖತನದ ಪರಮಾವಧಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಈ ದೇಶದಲ್ಲಿ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಅಂತ ಒಂದಿದೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಒಂದು ಪುರಾವೆ ಇಲ್ಲದೆ ಯಾರದೇ ಒಂದು ರಾಜಕೀಯ ಮುಖಂಡರ ಬಗ್ಗೆ ಮೇಲೆ ಆಗಲಿ ಪಕ್ಷದ ಮೇಲಾಗಲಿ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ಗಾಂಧಿ ಕುಟುಂಬ ಒಂದು ಪಬ್ಲಿಕ್ ಟ್ರಸ್ಟ್ ಅನ್ನ ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಟ್ರಸ್ಟಿಗಳನ್ನ ಅದರಿಂದ ತೆಗೆದುಹಾಕಿ ಇವರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಟ್ರಸ್ಟ್ ಒಳಗೆ ಸೇರಿಸಿ ಆಸ್ತಿಯನ್ನು ಲಪಟಾಯಿಸಿರುವಂತದ್ದು ಇವತ್ತು ಬಹಿರಂಗವಾಗಿದೆ, ಜಗಜ್ಜಾಹೀರಾಗಿದೆ. ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವತ್ತು ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಇದು ತೇಜೋವಧೆ ಅಥವಾ ಪೊಲಿಟಿಕಲ್ ವೆಂಡೇಟಾ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.